ಆದ್ರೆ ಸಿನಿಮಾ ತಂಡ 25 ದಿನಗಳನ್ನ ಬಹಳ ಸಂಭ್ರಮದಿಂದ ಇವತ್ತು ಆಚರಿಸ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಇಷ್ಟು ದೂರ ಬಂದಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಯಾವುದೇ ಸಿನಿಮಾಗೆ ಇನ್ವಿಟೇಷನ್ ಕೊಡೋದು ಮ್ಯೂಸಿಕ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸು ಸರ್ ದಯಮಾಡಿ ಬಂದು ಮೊಮೆಂಟನ್ನು ಕಲೆಕ್ಟ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ. ವಿನು ಮನಸ್ಸು ಸರ್ ಆನ್ ಸ್ಟೇಜ್ ಪ್ಲೀಸ್. ವಿನು ಮನಸ್ಸು ಅವರು ನಿಜವಾಗ್ಲೂ ಅದ್ಭುತವಾಗಿ ಬೀಜ ಮಾಡಿದ್ದಾರೆ. ಬಹಳನೇ ಎಕ್ಸ್ಟ್ರಾಡರಿ. ನನಗಂತೂ ಬಹಳ ಖುಷಿ ಆಯಿತು ಬಿಗಿನಿಂಗ್ ಅವರು ಒಂದು ರೀಲ್ ತೋರಿಸಾಗ. ಥ್ಯಾಂಕ್ ಯು ಸೋ ಮಚ್ ವಿನು ಅವರೇ, ನಿಮ್ಮ ಕೆಲಸ ನನಗೆ ಬಹಳ ಇಷ್ಟ ಆಯಿತು ಅಂಡ್ ಜನನು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನು ಮನಸ್ಸು ಸರ್. ವಿನು ಮನಸ್ಸು ಸರ್ ಬಗ್ಗೆ ತಮಗೆಲ್ಲ ಗೊತ್ತಿದೆ, ಮಾತು ಕಡಿಮೆ ಕೆಲಸ ಜಾಸ್ತಿ. ಸೊ ನಮ್ಮ ಸಿನಿಮಾಗೆ ಸಹಕಾರ ನೀಡಿದ್ದಕ್ಕೆ, ಬಹಳ ಒಳ್ಳೆಯ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತಮಗೆ. ಹಾಗೆ ನಮ್ಮ DOP ಮಲ್ಲಿಕಾರ್ಜುನ್ ಸರ್ ದಯಮಾಡಿ ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಡೆಡ್ಲಿ ಕಿಲ್ಲರ್ ಚಿತ್ರದ 25 ದಿನದ ಹರ್ಷದ ಸಂದರ್ಭದಲ್ಲಿ ಜೊತೆಯಾಗಬೇಕು. ಥ್ಯಾಂಕ್ ಯು ವಿನು ಮನಸ್ಸು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ DOP ಮಲ್ಲಿಕಾರ್ಜುನ್ ಸರ್ಗೆ ಒಂದು ಜೋರ ಚಪ್ಪಾಳೆ ಬರಲಿ. ಮಲ್ಲಿಕಾರ್ಜುನ್ ಅವರು ತುಂಬಾನೇ ಫೋಟೋಗ್ರಫಿ ನಾನು ಬಹಳನೇ ಎಕ್ಸ್ಟ್ರಾಡರಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಲ್ಲಿ ಅವರೇ, ಥ್ಯಾಂಕ್ ಯು. ಗಾಡಿ ನೋಡ್ತಾ ಇದ್ರು ಬೆಳಗ್ಗೆ. ಇನ್ನೊಂದು ಅವ್ರು ಹೈಲೈಟ್ ಏನಂದ್ರೆ ಮಾರ್ನಿಂಗ್ ನಾನು ಬರೋಕ್ ಮುಂಚೆನೆ ಬಂದ್ಬಿಡ್ತಾರೆ ಸ್ಪಾಟ್ಗೆ. 7 ಗಂಟೆ ಕಾಲ್ಸಿಟ್ ಅಂದ್ರೆ 6 ಮುಖಾಲ್ಗೆ ಇರ್ತಾರೆ. ಅದೊಂದು ಬಹಳ ಖುಷಿಯಾದ ವಿಚಾರ. ಅದು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಸರ್, ಧನ್ಯವಾದಗಳು. ಅಂಡ್ ನಮ್ಮ ಎಡಿಟರ್ ದೀಪು ಅವ್ರು ದಯಮಾಡಿ ಮೇಲೆ ಕೂತ್ಕೊಂಡಿದ್ರಂತ ಗೊತ್ತಾಗ್ತಾ ಇತ್ತು. ತುಂಬಾ ಸೆಲ್ಫೀಸ್ ಇತ್ತು, ಅದರಲ್ಲೇ ಗೊತ್ತಾಗಿದೆ ದೀಪು ಸರ್ ಹತ್ರ ತುಂಬಾ ಕೆಲಸ ತೆಗೆದಿದ್ದಾರೆ ಮಂಜು ಮಾಸ್ಟರ್ ಅಂತ ಹೇಳಿ. ವೇದಿಕ್ ನೀವು ಅಲ್ಲಿದೆ ಅಂತ ಹೇಳಿದ್ದೆ ನಾನು. ಮೊಬೈಲ್ ಡೌನ್ ಮಾಡ್ರಿ ಮುಂದ್ಗಡೆ. ನಮ್ಮ ಡಾನ್ಸ್ ಕೊರಿಯೋಗ್ರಾಫರ್ ತ್ರಿಭುವನ್ ಮಾಸ್ಟರ್ ಇದ್ದಾರಾ? ತ್ರಿಭುವನ್ ಮಾಸ್ಟರ್. ಅಂಡ್ ನಮ್ಮ ಕ್ರಿಯೇಟಿವ್ ಹೆಡ್ ವೇದಿಕ್ ವೀರ್ ಅವರು. ವೇದಿಕ್ ಬಿಗಿನಿಂಗ್ ಇಂದ ಇಲ್ಲಿವರೆಗೂ ನಮ್ಮ ಜೊತೆ ಜರ್ನಿ. ವೇದಿಕ್ ಅದ್ಭುತವಾದಂಥ ಕೆಲಸಗಾರ. ಅಂಡ್ ಇದು ಈ ಒಂದು AV ನಿಜವಾಗ್ಲೂ ವೇದಿಕ್ ನನಗೆ ಬಹಳ ಖುಷಿ ಆಯ್ತು. ವೇದಿಕ್ ಥ್ಯಾಂಕ್ ಯು ಸೋ ಮಚ್, ಎಕ್ಸ್ಟ್ರಾಡರಿ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ರಿಯಲಿ ಹ್ಯಾಪಿ. ಫಸ್ಟ್ ಆಫ್ ಆಲ್ ನಾನು ಪ್ರಶಾಂತ್ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಹಾಗೆ ವಿನಯ್ ಸರ್ಗೆ, ಯಾಕೆ ಅವರಿಗೆ ಈಗಿಲ್ಲ ಅವರು. ಆ್ಯಂಡ್ ತಿರುಮಂಜು ಮಾಸ್ಟರ್, ಥ್ಯಾಂಕ್ಸ್ ಲಾಟ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಇಲ್ಲಿ ಫಿಲಮಲ್ಲಿ ಒಂದು ಚಾನ್ಸ್ ಕೊಟ್ಟು ನನ್ನ ಒಂದು ಆರ್ಟಿಸ್ಟಾಗಿ ಇಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಗೆ ತುಂಬ ಥ್ಯಾಂಕ್ಸ್ ಮಾಸ್ಟರ್ಜಿ. ಹಾಗೆ ಅಭಯ್ ಈಸ್ ತುಂಬ ಹಳೆ ಫ್ರೆಂಡ್ ನಮಗೆ. ಅಭಯ್ ನಾನು ಒಂದು 20 years ಫ್ರೆಂಡ್ಶಿಪ್ ನೋಡ್ತಿರೋದು. ಜಾಸ್ತಿ ಇದೇ ಫಸ್ಟ್ ಫಿಲಮ್ ಅವ್ರ ಜೊತೆಗೆ ಮಾಡಿರೋದು. ಆದರೆ ವಿ ಹ್ಯಾಡ್ ಅ ಗುಡ್ ಕಾಂಬಿನೇಷನ್ಸ್ ಅವ್ರ ಫೈಟ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವರು. ಇಲ್ಲಿ 3 ಜನ ಇದ್ದೀವಿ. ಹಾಗೆ ನಮ್ಮ ಪ್ರಶಾಂತ್ ಸರ್ ಅವರು ಉತ್ತರ ಕರ್ನಾಟಕದವರೇ. ನಾನು ಬೆಳಗಾಂ ನಿಪಾನಿ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದವರೇ ನಾನು. ಹಾಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಆರ್ಟಿಸ್ಟ್ಗಳಿದ್ದಾರೆ. ವೆರಿ ಗುಡ್ ಲುಕಿಂಗ್ ಗೈಸ್, ವೆರಿ ಚಾನ್ಸ್ ಕಾಯ್ತವ್ರೆ. ಆದರೆ ಅವ್ರಿಗೆಲ್ಲ ಚಾನ್ಸ್ ಸಿಗ್ತಾ ಇಲ್ಲ. ಈಗ ನಾನೇ ಹೇಳ್ತೀನಿ, ನಾನು 2008 ಫಸ್ಟ್ ಫಿಲಮ್ ಬಂದಿದ್ದಂತು. ಇಲ್ಲಿವರೆಗೂ ಸೈಕಲ್ ತುಳಿತಾನೆ ಇದ್ದೀವಿ, ಆದರೆ ಚಾನ್ಸ್ ಅಂಥದ್ದು ಯಾವುದು ನಮ್ಗೆ ಸಿಗ್ತಾ ಇಲ್ಲ. ಫಸ್ಟ್ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಹೊಟ್ಟೆ ತುಂಬಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಮೀಡಿಯಾದಿಂದ. ಯಾಕಂದರೆ ಸುಮಾರು ಜನ ಇದ್ದಾರೆ ಇಲ್ಲಿ, ಒಬ್ಬೊಬ್ರು ಕಷ್ಟಪಡ್ತಾವ್ರೆ, ಚಾನ್ಸ್ ಕಾಯ್ತಾವ್ರೆ. ಒಂದು ಚಾನ್ಸ್ ಕೊಟ್ಟರೆ ಏನಾದ್ರು ಪ್ರೂವ್ ಮಾಡೋಣ ಲೈಫಲ್ಲಿ, ಏನಾದರೂ ಒಂದು ಆಗುತ್ತೆ ನಮ್ಮದು. ಯಾಕಂದ್ರೆ ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ರಿಸೈನ್ ಮಾಡಿಬಿಟ್ಟು ಇಲ್ಲಿ ಒಂದು ಏನೋ ಅಚೀವ್ ಮಾಡಬೇಕು, ಫ್ಯಾಷನೇಟ್ ಆಗಿ ಬಂದು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದೆ. ಆದರೆ ಆ ಥರ ನನಗೊಂದು ಚಾನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೀನಿ ಇನ್ನೂವರೆಗೂ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್, ಸ್ಟಿಲ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಯಾಕಂದರೆ ಸೋಲ್ ಅನ್ನೋದು ಒಪ್ಕೊಂಡ್ಬಿಟ್ರೆ ಅದು ಸರಿ ಹೋಗಲ್ಲ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಒಂದು ಚಾನ್ಸ್ಗೆ ಈಗಲೂ ಟ್ರೈ ಮಾಡ್ತಾ ಇದ್ದೀನಿ.
ನಿಜವಾಗ್ಲೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂತಾರೆ ಜಾಸ್ತಿ. ಅದೇ ಅದೇ ಎಲ್ರಿಗೂ ಒಂದೊಂದು ಏನೇನು ಹೇಳ್ತೀರಾ ಇವತ್ತು? ಅದೇ ಅಂತ ಹೇಳ್ತೀನಿ. 100% ಅದಕ್ಕೆ ನಾನು ಬೈಕ್ ತಗೊಂಡೆ. ಗೊತ್ತಿದೆ ಎಲ್ಲರಿಗಿಂತ ಪರ್ಫೆಕ್ಟ್ ಟೈಮಿಂಗು ಕೆಲಸ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ಆಲ್ ದಿ ವೆರಿ ಬೆಸ್ಟ್. ಮತ್ತಷ್ಟು ಕೆಲಸಗಳು ತಮ್ಮಿಂದ ಮೂಡಿ ಬರಲಿ, ಮತ್ತಷ್ಟು ಸಿನಿಮಾಗಳನ್ನ ತಾವು ನಿರ್ದೇಶನ ಮಾಡಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರ. ತಿರ್ಲ ಮಂಜು ಸರು ಒಂದು ಯೂನಿಟ್ ಕೂಡ ಕರೆದಿದ್ದು ನಾನು. ಅಲ್ಲಿ ಪೂಜೆಗೆಲ್ಲ ಹೋದ್ಮೇಲೆ ಮೊದಲು ಇನ್ನಿನ ಬಾಯಲ್ಲಿ ಕ್ಲಾಪ್ ಮಾಡು ಅಂತ ಹೇಳಿದ್ರು. ನನಗೆ ಸಂಬಂಧ ಇಷ್ಟ ಇಲ್ಲ ಅಂದರೆ ಈ ಬಾಯಲ್ಲಿ ಅಂತ ಕರೆದ್ರು, ಕ್ಲಾಪ್ ಮಾಡಿಸಿದ್ರು. ಆಮೇಲೆ ಒಂದು ವಾರ ಬಿಟ್ಟು ಫೋನ್ ಮಾಡಿದ್ರು, ನೀನು ಪಿಕ್ಚರ್ ಮಾಡ್ಕೊಡ್ಬೇಕಪ್ಪ ಅಂತ. ನಾನು ಭಾರಿ ಖುಷಿಯಾಗೋಯ್ತು, ಏನಪ್ಪ ಸಡನ್ನಾಗಿ ಏನಕ್ಕೆ ಹೋಗೋದು, ಏನು ಹೇಳ್ತಾರಲ್ಲ ಅಂತ. ಅದ್ರ ಜೊತೆ ಮಾಡೋದು ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕು, ಮತ್ತು ಫಾಸ್ಟ್ ಗೊತ್ತು, ಅವ್ರ ಟೈಮಿಂಗ್ ಗೊತ್ತು, ಎಲ್ಲ ಗೊತ್ತು ನನಗೆ. ತುಂಬ ನಾನೇ ಕಡೆ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಅವ್ರು ಹೇಳಿ ಟೈಮ್ ನಾನು ಬರ್ತಾನೆ ಇಲ್ಲ. ಅವ್ರು 7 ಗಂಟೆ ನಾನು 7:30 ಬರ್ತಿದ್ದೆ. ಆದರೆ ಅವತ್ತಿನ ಕೆಲಸ ಕಂಪ್ಲೀಟಾಗಿ ಮುಗಿಸ್ತಿದ್ವಿ. ಸೂಪರ್ ಕೆಲಸ ಮಾಡಿಕೊಟ್ಟಿದ್ವಿ ಅವರಿಗೆ. ನನ್ನ ಟೀಮ್ ಅಷ್ಟೇ, ನನ್ನ ಸಿಲಿಯೇಟ್ಸ್ ಎಲ್ಲ ಹುಡುಗರು, ನನ್ನ ಕ್ಯಾಮ್ರಾ ಅಸಿಸ್ಟೆಂಟ್ಸು ಎಲ್ಲ ಪರಿಚಯ ಇರೋರು. ಲೋಕೇಂದ್ರ ಸೂರ್ಯ ಮತ್ತು ರಾಗಿಣಿ ಮೇಡಮು, ನಮ್ಮ ರಂಜನ್ನು, ರಘುಪತಿ ಭಟ್ಟು. ನಾವು ಮೊನ್ನೆ ತಾನು ಒಂದು ಸಾಂಗ್ ಮಾಡಿದ್ವಿ ಮಂತ್ರಾಲಯದು, ದಯವಿಟ್ಟು ಅದೆಲ್ಲ ಸಾಂಗ್ ನೋಡಿ ಅಂತ ಕೇಳ್ತೀನಿ. ಇದ್ರ ಮೂಲಕ ಒಳ್ಳೆ ಸಾಂಗ್ ಮಾಡಿದ್ರಲ್ಲಿ. ಆಮೇಲೆ ನಮ್ಮ ರಂಜನ್ ಸಿನಿಮಾನು ನಾನು ಮಾಡಿದ್ದೀನಿ ಅವಾಗ. ಆಮೇಲೆ ಇಲ್ಲಿರೋಂಥ ಎಲ್ಲ ಪತ್ರಕರ್ತನ ಆಲ್ಮೋಸ್ಟು ಎಲ್ಲರೂ ಪರಿಚಯ ಇರೋರೆ. ದಯವಿಟ್ಟು ಪ್ರಮೋಷನ್ ಮಾಡಿ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಹೋಗಲಿ ಈ ಸಿನಿಮಾ. ಅವ್ರು ಹೇಳಿ ಸತ್ಯ 25 ದಿವಸ ಹೊಡೆದೇ ಕಷ್ಟ ಆಗಿದೆ ಇದರಿಂದ ನನಗೂ ಆಶ್ಚರ್ಯ. ಜನ ಮಾತಾಡ್ಬೇಕಾದ್ರೆ ಎಲ್ಲರೂ ಹೇಳೋದು ನಾಯಕ ನಟನ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ. ಸೊ ಫಾರೆಸ್ಟ್ ಏರಿಯಾದೆಲ್ಲ ಶೂಟ್ ಮಾಡಿದ್ದಾರೆ, ಹಗಲು ರಾತ್ರಿ ಅನ್ನೋ ಡಿಫ್ರೆನ್ಸ್ ಇಲ್ದಾಗೆ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ವೆರಿ ಬೆಸ್ಟ್. ಇನ್ನಷ್ಟು ಕೆಲಸಗಳು ನಮಗೆ ಕನ್ನಡ ಚಿತ್ರರಂಗದಲ್ಲಿ ಸಿಗ್ಲಿ. ಆಲ್ ದಿ ವೆರಿ ಬೆಸ್ಟ್ ಯು ಅಭಯ್ ಅವರೇ. ಬರ್ತಾ ಸುಮ್ಮನೆ ಇರೋ. ಹಾಗೆ ನಮ್ಮ ಕೋ ಪ್ರೊಡ್ಯೂಸರ್ ಪ್ರವೀಣ್ ಆರ್ ತಮ್ರಳ್ಳಿ ಮಠ್ ಅವರು. ಪ್ರವೀಣ್ ಆರ್ ತಮ್ರಳ್ಳಿ ನಮ್ಮ ಪ್ರೊಡ್ಯೂಸರ್ ಅವರ ಮಗ. ಇದು ತಂದೆ ಕನಸಿನಂತೆ ಇವರು ಕೆಲಸ ಮಾಡುವಂತಹ ನಿರೀಕ್ಷೆಗಳನ್ನ ಮೂಡಿಸಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನಯ್ ಸಿ ಮರಕುಂಬಿ ಮಠ್ ಅವರ ಪರವಾಗಿ ಅವರ ಕಡೆಯವರು, ಫ್ಯಾಮಿಲಿಯವರು ಯಾರೇ ಇದ್ರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ವಿನಯ್ ಮರಕುಂಬಿ ಮಠ್ ಅವರ ಪರವಾಗಿ ವಿನು ಮನಸ್ಸು ಸರ್. ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಜೊತೆ ಕೆಲಸ ಮಾಡೋದು ಖುಷಿ ಇದೆ. ಪ್ರಶಾಂತ್ ಸರ್ ನಮಗೆ ಸರ್ ನಿಜವಾಗ್ಲೂ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡಬೇಕು. ಅಭಯ್ ಸರ್ ಅಂತೂ ಅಭಯ್ ಸರ್ ನನಗೆ ಯಾವಾಗಲೂ ಬೆನ್ನಿಂದೆ ನಿಂತ್ಕೊಂಡಿದ್ದು. ಅಂದರೆ ನಾನು ಯಾವಾಗಲೂ ಖುಷಿ ಮಾಡ್ತಾರೆ ಅಭಯ್ ಸರ್. ಅಭಯ್ ಸರ್ ಸುಮಾರು ವರ್ಷಗಳಿಂದ ತುಂಬ ಆತ್ಮೀಯತೆ ನನಗೆ ಅಭಯ್ ಸರ್. ಅಭಯ್ ಸರ್ನೇ ಈ ಸಿನಿಮಾ ಕೂಡ ಸಿಕ್ಕಿ ನನಗೆ. ಅಭಯ್ ಸರ್ ನನಗೆ ಅಣ್ಣನಿಗಿಂತ ಹೆಚ್ಚು ಅಷ್ಟು ಅದು ಪ್ರೀತಿನ ಅದು ಯಾವತ್ತು ಸಂಬಂಧ ಗೊತ್ತಿಲ್ಲ. ಅಭಯ್ ಸರ್ ನಾನು ಯಾವಾಗಲೂ ಖುಷಿ ಮಾಡ್ತಾ ಇದ್ದೆ. ಯಾವುದೇ ಸಿನಿಮಾಗಳಲ್ಲಿ ಅವ್ರು ಮಾಡೋ ಸಿನಿಮಾಗಳಲ್ಲಿ ಖುಷಿ ಮಾಡ್ತಾ ಇದ್ದೆ ಅಭಯ್ ಸರ್. ಈ ಸಿನಿಮಾ ವರ್ಕ್ ಮಾಡ್ಬೇಕಾದ್ರೆ ಮಾಸ್ಟರ್ ಸಾಂಗ್ ಏನೋ ಮಾಡ್ಬಿಟ್ಟು ಸಾಂಗ್ ಮಾಡೋಣ ಅಂತ ಸ್ವಲ್ಪ ಭಯನೇ ಇತ್ತು. ಮಾಸ್ಟರ್ ಮೇಲೆ ತುಂಬ ದೊಡ್ಡವರು ಅಂದರೆ ಒಂದಷ್ಟು ಸಿನಿಮಾಗಳು ಮಾಡಿದ ಅನುಭವ. ನಾವೆಲ್ಲ ಚಿಕ್ಕದೆಲ್ಲೋ ಚಿಲ್ಟುಗಳೆಲ್ಲ ಇದ್ವಿ. ಮಾಸ್ಟರ್ ಜೊತೆ ಹೆಂಗ ಕೆಲಸ ಮಾಡುವಂಥ ಒಂದು ಸಿಕ್ಕಾಪಟ್ಟೆ ಭಯ ಇತ್ತು. ನಮ್ಗೆ ಅರ್ಹತೆ ಇದೆಯೋ ಇಲ್ವೋ ಅದೊಂದು ಇದ್ದೇ ಇರ್ತಾನೆ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಭಯ ಅಂತ ಒಂದೇ ಬರ್ತದೆ. ಮಾಸ್ಟರ್ ವರ್ಕ್ ಮಾಡ್ಬೇಕಾದ್ರೆ ಅದೇ ಇತ್ತು. ಸಾಂಗ್ ಸೇವ್ ಆಯಿತು, ಸಾಂಗ್ ಮುಗಿತು. ಬ್ಯಾಕ್ಗ್ರೌಂಡ್ ಸ್ಟೋರಿ ಬಂದಾಗ ಅಯ್ಯೋ ನಾವು ಕಾರಣಲ್ಲಪ್ಪ. ಈಗ ಮಾಸ್ಟರ್ ಅಷ್ಟು ಸಿನಿಮಾಗಳು ಮಾಡಿದ, ಅಷ್ಟು ದೊಡ್ಡ ಮ್ಯೂಸಿಕ್ ಪಿಕ್ಚರ್ ವರ್ಕ್ ಮಾಡಿದ್ದಾರೆ, ನಮಗೆಲ್ಲ ಹೆಂಗಪ್ಪ ಅಂತ ಸಿಕ್ಕಾಪಟ್ಟೆ ಭಯದಲ್ಲೇ ಶುರು ಮಾಡಿದ ಕೆಲಸ. ಮಾಸ್ಟರ್ ಫಸ್ಟ್ ಇಲ್ಲಿ ನೋಡಿದ್ರು, ಮಾಸ್ಟರ್ ತುಂಬ ಖುಷಿ ಅದು. ಒಂದು ಚೂರು ಧೈರ್ಯ ಬಂದು ಆಮೇಲೆ ಮಾಸ್ಟರ್ ಜೊತೆ ಹೊಂದ್ಕೊಂಡು ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಸರ್. ನನಗೊಂದು ಮಾಸ್ಟರ್ ಜೊತೆ ಕೆಲಸ ಮಾಡಿದ ಭಯದಲ್ಲೇ ಶುರುವಾಗಿದ್ದು ಒಂದು ನಮಗೆ ಮುಂದೆ ದೊಡ್ಡ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಸಿಕ್ತಂಗೆ. ಥ್ಯಾಂಕ್ ಯು ಪ್ರಸನ್ನ ಸರ್ ಆ್ಯಂಡ್ ಮಂಜು ಸರ್, ಥ್ಯಾಂಕ್ ಯು. ಆ್ಯಂಡ್ ಅಭಯ್ ಸರ್, ಥ್ಯಾಂಕ್ ಯು. ಏನಾದ್ರು ಗೊತ್ತಾಗ್ತಿಲ್ಲ 25 ಡೇಸು ಅಂದ್ರೆ ನೀವೆಲ್ಲರೂ ಮಾಡಿರೋದು ಕಟ್ ಮಾಡಿ ಅಭ್ಯಾಸ ಅಲ್ವಾ, ಅದಕ್ಕೆ ಇಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಕಟ್ ಆಗ್ತಿದೆ ಮೇಡಮ್, ಅದಕ್ಕೆ ಕಟ್ ಆಗ್ತಿದೆ ಅದಕ್ಕೆ ಇಲ್ಲಿ. ಇಲ್ಲ ಥ್ಯಾಂಕ್ ಯು ಆಲ್. ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಮಹೇಶ್ ಸರ್ ಬಗ್ಗೆ ಎಸ್ ಸೊ ಹನುಮಂತು ಒಳ್ಳೆ ಸ್ಟೆಂಟ್ ಆರ್ಟಿಸ್ಟ್, ಸೂಪರ್ ಸ್ಟೆಂಟ್ ಆರ್ಟಿಸ್ಟ್. ಸೊ ಫೈಟ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.
ಹಾಗೆ ಕಮಲೇಶ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು. ಅಂಡ್ ಮಹಾದೇವ್ ಸ್ವಾಮಿ ಅವರು ಮಾಸ್ಟರ್ ರೈಟ್ ಹ್ಯಾಂಡ್ ತರ ಬಂದಿಲ್ಲವರು. ಓಕೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಜೊತೆಲಿ ಕೆಲಸ ಮಾಡಿದ್ದೀನಿ. ಸೊ ತುಂಬಾನೇ ಹಾರ್ಡ್ ವರ್ಕರ್ ಆ್ಯಂಡ್ ಪರ್ಫೆಕ್ಟ್ ವರ್ಕರ್ ನಾಗೇಂದ್ರ ಅವರು. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಅವರೇ. ರಾಮಕೃಷ್ಣ ಸರ್ ಇದ್ದೀರಾ? ಅಂಡ್ ಸಿನಿಮಾನ ಬಹಳ ಚೆನ್ನಾಗಿ ಪ್ರಮೋಟ್ ಮಾಡಿರುವಂತಹ ರಮಿತ್ ಅವರು, ಹಾಗೆ ನಮ್ಮ ಸಿನಿಮಾ ಪ್ರಾರಂಭವಾದ ದಿನದಿಂದ ಇಲ್ಲಿ ತನಕ ನಮ್ಮ ಜೊತೆ ಆಗಿರುವಂತಹ ಋತು ಚೈತ್ರ ಅವರು. ಥ್ಯಾಂಕ್ ಯು ಸೋ ಮಚ್. ರಾಮಕೃಷ್ಣ ಅವರು ಪೊಲೀಸ್ ಸ್ಟೋರಿಯಿಂದ ಜೊತೆಯಲ್ಲಿದ್ದಾರೆ. ಪೊಲೀಸ್ ಸ್ಟೋರಿಗೆ ಅವರೇ PR. ಹೌದು, ಅವಾಗಿಂದ ನಮ್ಮ ಜೊತೆಲಿ. ಒಂದು ನಿಮಿಷ ಇವ್ರು ಆಗ್ಲಿ ಸರ್, ಒಂದು ನಿಮಿಷ ಶ್ರೀನಿವಾಸ್ ಸರ್, ಒಂದು ನಿಮಿಷ ಬಗ್ಗೆ ಹೋಗೋ ಹಾಗಿಲ್ಲ, ಈಗಲೇ ಹೇಳ್ತಿದ್ವಿ. ಹಾ, ಬರ್ತಾ ಇದ್ದೀವಿ ಸರ್. ಅಂಡ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಶ್ರೀನಿವಾಸ್ ಆ್ಯಂಡ್ ಬ್ರಾಹ್ಮಿನ್ ತುಂಬ ಒಳ್ಳೆ ಪ್ರಮೋಷನ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಾತ್ರ ಮಾಡಿಸಿದ್ದೀನಿ ಆಲ್ಮೋಸ್ಟ್. ಏರಿಯಾ ಸರ್. ಅಂಡ್ ಅಭಿ ಅವರು ನಮ್ಮ ಟ್ರೇಲರ್ ಲಾಂಚ್ ಕೂಡ ಇಲ್ಲೇ ಆಗಿತ್ತು. ಇವತ್ತು ನಮ್ಮ ಸಕ್ಸಸ್ ಮೀಟ್ ಕೂಡ ಇಲ್ಲೇ ಆಗ್ತಾ ಇದೆ. ತಮ್ಮ ಸಹಕಾರ ತುಂಬಾನೇ ಇಂಪಾರ್ಟೆಂಟ್. ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗೂ ನಮಸ್ಕಾರ. ಸಾರಿ, ನಾನು ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕಲ್ಲಿ ತಗೊಳ್ಕೊಂಡಿದ್ದೆ, ದಯವಿಟ್ಟು ಕ್ಷಮಿಸಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಒಂಥರ ಖುಷಿ ಆಗ್ತಾಯಿದೆ. ಡೆಡ್ಲಿ ಕಿಲ್ಲರ್ ಅನ್ನೋ ಈ ಮೂವಿಯಲ್ಲಿ ನಟಿಸಿರುವಂಥ ಅಭಯ್ ಅವ್ರಿಗೆ, ಮತ್ತು ಪ್ರೊಡಕ್ಷನ್ ಮಾಡಿರುವಂಥ ಪ್ರಶಾಂತ್ ಸರ್ ಅವ್ರಿಗೆ, ಮತ್ತು ಮಂಜನ ಬಗ್ಗೆ ನಾವೇನು ಹೇಳೋಂಗಿಲ್ಲ. Grand success here, my heartfelt wishes, and hoping that many more movies like this will come 25 days, 50 days, 75 days, 100 days. ನಮ್ಮ ಚಿತ್ರರಂಗ ವಾಪಸ್ 100 days ಹೋಗಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನನಗೆ. ಸೊ ಐ ವಿಶ್ ದಿಸ್ ಟೀಮ್ ಗ್ರೇಟ್ ಸಕ್ಸಸ್ ಆ್ಯಂಡ್ many more films that are coming up in the near future, great success. Thank you. ಥ್ಯಾಂಕ್ ಯು ಅರವಿಂದ್ ವೆಂಕಟೇಶ್ ರೆಡ್ಡಿ ಸರ್, ಧನ್ಯವಾದಗಳು ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಅಂಡ್ ರಾಗಿಣಿ ಮೇಡಮ್ ಪ್ಲೀಸ್ ವೇದಿಕೆಗೆ ಬರಬೇಕು. ರವಿ ಸರ್ ಅಂಡ್ ರಘು ಭಟ್ ಸರ್ ಪ್ಲೀಸ್ ಆನ್ ಸ್ಟೇಜ್. ಎಲ್ಲ ಮಿತ್ರರಿಗೆ, ಎಲ್ಲ ಪತ್ರಿಕೋದ್ಯಮ ಆಪ್ತರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಒಂಥರ ಖುಷಿ ಆಗುತ್ತೆ. ಎಮಿ ನೋಡಿದಾಗ ನನಗೆ ಭಾಳನೇ ಒಂಥರ ಎಮೋಷನ್ ಆಯಿತು. ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಆ ಸಿನಿಮಾದಲ್ಲಿ. ಬಿಗಿನಿಂಗಿಂದ ಸಿನಿಮಾ ಸ್ಟಾರ್ಟ್ ಆದಾಗಿನಿಂದ ಕೊನೆಯವ್ರಿಗೆ ರಿಲೀಸ್ ಆಫ್ಟರ್ ರಿಲೀಸ್ ಕೂಡ ಆ ಒಂದು ಎಷ್ಟು ಜರ್ನಿ ಮಾಡಿರ್ತೀವಿ ಅನ್ನೋದು ಒಂದು ಸಣ್ಣ AVಯಲ್ಲಿ 10 minutes AVಯಲ್ಲಿ ನೋಡಿದ್ವಿ. ಭಾಳ ಖುಷಿ ಆಯಿತು. ಡೆಡ್ಲಿ ಕಿಲ್ಲರ್ ಸಿನಿಮಾ ನಾನು ಕತೆ ಹೇಳಿದಾಗ ನಮ್ಮ ಅಭಯ್ ವೀರ್ ಅವರು ಓಕೆ ಎಂದು, ಮತ್ತು ಪ್ರಶಾಂತ್ ಅವರು ಜೊತೆಗೂಡಿ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳ ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊಂತು ನಮಗೆ. ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 months ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10ರಿಂದ 12 ದಿನ ಅಂತ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ವಿನುಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡನರಿ, ಮಲ್ಲಿಕಾರ್ಜುನ್ ಕ್ಯಾಮ್ರಾ ಸೂಪರ್. ಸೊ ಎಲ್ಲ ಟೆಕ್ನಿಷಿಯನ್ಸು ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನಿಲ್ ಬಾಲ್ಡರ್, ಜಿತಿನ್ ನವಿ, ಪುನೀತ್ ಓಂಕಾರ್, ಆಮೇಲೆ ಆಯೇಷಾ ಅಂತ,
ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಗುಣಿ, ಸಂತೋಷ್ ಬಿಲವ, ಪ್ರತಾಪ್ ಟೋನಿ, ಮೋಹನ್ನು, ಆಮೇಲೆ ನಮ್ಮ ಸ್ಟೆಂಟ್ ಆರ್ಟಿಸ್ಟ್ಗಳು ಶಂಕರ, ಧನ್ರಾಜ್, ಫೈಟರ್ಸ್ ಬಂದು ಅಯ್ಯಪ್ಪ, ಕಮಲೇಶ್, ಹನುಮಂತ, ಮತ್ತು ಆನಂದ್ ನಮ್ಮ ಸ್ಟೆಂಟ್ ಆರ್ಟಿಸ್ಟು. ಈ ಥರ ಎಲ್ಲ ಟೀಮ್ ವರ್ಕ್ ಇದು ಸೂಪರ್ ಆಗಿ ಕ್ಯಾರಿ ಆಯಿತು. ಒಂದೊಂದು ಆ್ಯಕ್ಷನ್ ಅದ್ಭುತವಾಗಿ ಬಂತು. ಸಾಂಗ್ಸ್ ಕೂಡ ತುಂಬ ನಮ್ಮ ತ್ರಿಭುವನ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಸಿಂಗರ್ಸು ಮಾನಸ ಒಳ್ಳೆ ಇರ್ಬೋದು, ರಾಜೇಶ್ ಕೃಷ್ಣನ್, ಸೊ ಆಮೇಲೆ ಶಶಾಂಕ್ ಶೇಷಗಿರಿ, ಹೀಗೆ ಎಲ್ಲ ಒಂದು ಟೀಮ್ ವರ್ಕ್ ಥರ ಮಾಡಿ ಓವರಾಲ್ ಔಟ್ಪುಟ್ ಎಕ್ಸ್ಟ್ರಾಂಡರಿ ಬಂತು. ಅದೇ ರೀತಿ ಜನ ರಿಲೀಸ್ ಆದಾಗ ಸಿನಿಮಾನ ಸ್ವೀಕಾರ ಮಾಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಚೀಫ್ ಗೆಸ್ಟ್ ಬಂದಂಥ ರಾಗಿಣಿ ದ್ವಿವೇದಿ ಅವರು, ಆಮೇಲೆ 5 ನಿಮಿಷದಲ್ಲಿ ಆರ್ಟಿಕಲ್ಸ್ ಹಾಕೊಂಡಿರೋ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ABR ಗ್ರೂಪ್ಸು ಅವರು 5 ನಿಮಿಷ ಜಾಯ್ನ್ ಆಗ್ತಾರೆ. ಆಮೇಲೆ ರಘು ಭಟ್ ಅವ್ರು ಬಂದಿದ್ದಾರೆ. ರಘು ಭಟ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನಮ್ಮ ರವಿಚೇತನ್, ನಮ್ಮ ಆತ್ಮೀಯರು, ಬಿಗಿನಿಂಗಿಂದ ಇಲ್ಲಿವರೆಗೂ ತುಂಬ ಸಪೋರ್ಟಿವ್ ಆಗಿ ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಡೆಡ್ಲಿ ಕಿಲ್ಲರ್ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ನಾಗರಬಾವಿ ಜಗ್ಗಿ ಅವರು ಬಂದಿದ್ದಾರೆ ಅನ್ಸುತ್ತೆ, ಎಲ್ಲ ಇದ್ದಾರೆ, ಬಂದ್ಬಿಡ್ತಾರೆ. ಆಮೇಲೆ ರಂಜನಾಸ್ ಅವರು ಫುಲ್ ಸಪೋರ್ಟ್ ನಮಗೆ. ಅವ್ರು ಭಾಳನೇ ಕೋಪರೇಟ್ ಆ್ಯಂಡ್ ಸಪೋರ್ಟ್ ಡೆಡ್ಲಿ ಕಿಲ್ಲರ್ಗೆ ಬಿಗಿನಿಂಗ್ ಅವ್ರ ಸಿನಿಮಾ ಅಂದ್ಕೊಂಡೆ ಅವ್ರು ನಮಗೆ ಜೊತೆಲಿದ್ದಾರೆ. ಅದೇ ರೀತಿ ಸೊ ಎಲ್ಲರೂ ಒಂದು ಸಪೋರ್ಟಿವ್ ಆಗಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಮತ್ತೆ ಮುಂದುವರಿಸಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮಾಸ್ಟರ್. ಕೋ-ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ಬಿಗಿನಿಂಗಿಂದ ಇಲ್ಲಿವರೆಗೂ ಜೊತೆ ಜರ್ನಿ ಮಾಡಿದ್ದಾರೆ. ಮುಂದೇನು ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾನು ಮಾಡ್ತಾರೆ, ಕಂಟಿನ್ಯೂಸ್ ಇರ್ತಾರೆ ಜೊತೆ. ಥ್ಯಾಂಕ್ ಯು ಸರ್. ಒಳ್ಳೆ ಹಾರ್ಡ್ ವರ್ಕರ್. ಆಲ್ ದಿ ವೆರಿ ಬೆಸ್ಟ್. ಮತ್ತಷ್ಟು ಅವಕಾಶಗಳು ತಮ್ಮದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಪರವಾಗಿ ನಿಂತಿದ್ದಕ್ಕೆ. ನೋಡೋಕೆ ಸೈಲೆಂಟ್ ಆಗಿದ್ದಾರೆ, ಬಟ್ ಒಳಗಡೆ ತುಂಬಾನೇ ಹಾರ್ಡ್ ವರ್ಕ್ ಆ ಒಂದು ಕೆಪಾಸಿಟಿ ಇದೆ. ಯೋಗೇಂದ್ರ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ರಾಗಿಣಿ ಮೇಡಮ್, ಸ್ಪೆಷಲ್ ವೆಲ್ಕಮ್ ಟು ಯು. ಪ್ರತಿಯೊಬ್ಬರು ಆರ್ಟಿಸ್ಟು, ಟೆಕ್ನಿಷಿಯನ್ಸು ಹಾಗೂ ಹಿಂತೆರೆಯಲ್ಲಿ ಇರುವಂಥ ಪ್ರತಿಯೊಂದು ನಮ್ಮ ಪಿಕ್ಚರ್ಗೆ ಸಹಕಾರ ಮಾಡುವಂಥ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಪಿಕ್ಚರ್ ಜರ್ನಿ ಐ ಥಿಂಕ್ ಇವತ್ತು ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ನನಗೆ. ಇಲ್ಲಿ ಮಟ್ಟ ಮಾತಾಡಿದ್ದೀನಿ, ಎಲ್ಲಾನು ಹಿಂದಿನ ಪ್ರತಿಯೊಂದು ವಿಷಯ ಮಾತಾಡಿದ್ದೇನೆ. ಪಿಕ್ಚರು ಒಂದು ಕನಸು. ಆ ಕನಸು ನೆನ್ಸಾಗಬೇಕಂದ್ರೆ ಜನ ಪಿಕ್ಚರ್ ನೋಡಿದಾಗೆ ಅದು ನೆನ್ಸಾಗೋದು. ಸೊ ಈ ಕನಸನ್ನ ನೆನ್ಸಾಗಿದೆ ಅಂತೇಳಿ ಇಲ್ಲಿ ಮಟ್ಟ ನನಗೆ ಅನಿಸಿದೆ. ಬರುವಂಥ ದಿವಸದಲ್ಲಿ ಇನ್ನಷ್ಟು ಚಿತ್ರಗಳನ್ನು ಮಾಡ್ಬೇಕನ್ನುವಂಥ ಹುಮ್ಮಸ್ ಇಟ್ಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಈ ಮಾತಾಡಕ್ಕೆ ಮಾತಿಲ್ಲ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ದಿಸ್ ಒಕೇಶನ್. ಪ್ರತಿಯೊಂದು ಏನು ಇಲ್ಲಿ ಮಟ್ಟ ನಡೆದಂಥ ಏನು ಪ್ರೊಡಕ್ಷನ್ ಇರಲಿ, ರೀಪ್ರೊಡಕ್ಷನ್ ಇರಲಿ, ಪೋಸ್ಟ್ ಪ್ರೊಡಕ್ಷನ್ ಇರಲಿ, ರಿಲೀಸ್ ಇರಲಿ, ಪಬ್ಲಿಸಿಟಿ ಸೆಕ್ಷನ್ ಇರಲಿ, ಪ್ರತಿಯೊಂದು ನಾನು ನೋಡ್ಕೊಂಬಂದಿದ್ದೇನೆ. ಐ ಆಮ್ ನಾಟ್ ಪ್ರಿಪೇರ್ಡ್ ಆ್ಯಕ್ಚುಲಿ. ಐ ವಾಸ್ ನಾಟ್ ವೆಲ್, ಸೊ ಐ ಕೇಮ್ ಡೌನ್ ಟುಡೇ. So thank you everyone. I'll close up the topic at the end of this. Okay. I'll come up with it. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್. ತುಂಬ ಅವಕಾಶಗಳು ತಮ್ಮದಾಗಲಿ. ಡೆಡ್ಲಿ ಕಿಲ್ಲರ್ ಮತ್ತಷ್ಟು ಹೆಸರನ್ನು ತಂದ್ಕೊಡ್ಲಿ ಅಂತ ನಾವು ಆಶಿಸ್ತೇವೆ. ಥ್ಯಾಂಕ್ ಯು. ಜಿತಿನ್ ಅವಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಜಿತಿನ್ ಅವಿ ಅವರು ಆನ್ ಸ್ಟೇಜ್ ಪ್ಲೀಸ್. ಇವರು ತುಂಬ ಒಳ್ಳೆ ಹುಡುಗ, ಆದರೆ ಕೈಗೆ ಸಿಗಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಪಾತ್ರನ. ಪ್ರಸನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಳ್ಳೇದಾಗಲಿ ಅವಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ತಮಗೂ ಕೂಡ ಈ ಸಕ್ಸಸ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಸಂತೋಷ್ ಬಿಲವ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಇವರು ಕೂಡ ಸಿನಿಮಾದ ಒಂದು ಭಾಗ. ಮಾಸ್ಟರ್ ಹೇಳ್ತಾರೆ. ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ, ಪೊಲೀಸ್ ಪಾತ್ರ. ಸಂತೋಷ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಜರ್ನಿಲಿ ಮಾಸ್ಟರ್ ಕ್ರಿಕೆಟ್ ಫ್ರೆಂಡ್ಸ್ ಕೂಡ ತುಂಬಾ ಜನ ಸಾಥ್ ನೀಡಿದ್ದಾರೆ. ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು. ರಾಜು ಕಲ್ಕುಣಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರಾಜು ಕಲ್ಕುಣಿ ಅವರು.
ಸಿನಿಮಾ ಸ್ಟಾರ್ಟ್ ಆಗಿದೆ ಇವ್ರ ಫೇಸ್ ತೋರಿಸಿ ಫಸ್ಟೇ ಇವ್ರು ತೋರಿಸ್ತೀವಿ ಸಿನಿಮಾದಲ್ಲಿ. ಪೊಲೀಸ್ ಆಫೀಸರು ಫೈಟ್ ಕೂಡ ಚೆನ್ನಾಗಿ ಮಾಡೋದು, ಅವರ ಪಾತ್ರ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ರಿ. ಅಜಯ್ ಕಲ್ಪನಿ ಒಳ್ಳೆಯದಾಗಲಿ. ಪ್ರತಾಪ್ ಟೋನಿ ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು. ಪ್ರತಾಪ್ ಟೋನಿ ಒಳ್ಳೆ ಕುಕ್ ಅಂತ ಕೂಡ ಪ್ರೂವ್ ಮಾಡಿದ್ದಾರೆ. ಅಲ್ಲೊಂದು ಹಾಸ್ಯ ಪ್ರಜ್ಞೆ ಕೂಡ ನಮಗೆ ಗೊತ್ತಾಗಿದೆ. ರವಿ ಸರ್, ಟ್ರೈಲರ್ ಲಾಂಚ್ ಅಲ್ಲೂ ನೀವಿದ್ರಿ, ಇವತ್ತು ಸಕ್ಸಸ್ ಮೀಟ್ ಅಲ್ಲೂ ತಾವಿದ್ದೀರಿ, ಎಷ್ಟು ಖುಷಿ ಇದೆ. ಬಿಗಿನಿಂಗ್ ಇಂದ ನನ್ನ ಜೊತೆ ಇದ್ದಾರೆ ರವಿಚಂದ್ರ. ನಾನು ಹೇಳಬೇಕು ಅಂತ ಇದೆ. ಸೊ ಮಾಸ್ಟರ್ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ನಮ್ಗೆ ಕರಿತಾನೆ ಇರ್ತಾರೆ. ಅದು ಈ ಸಿನಿಮಾ ಕೆಲಸ ಕೊಡಲಿಲ್ಲ ಅಷ್ಟೇ. ಈಗ ಮುಂದಿನ ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದಾರೆ, ಅದು ಕೆಲಸ ಕೊಡಬೇಕು. ಓಕೆ ಓಕೆ. ಸೊ ಒಂದು ಮಾಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಎ ಲೆಜೆಂಡ್. ಅವ್ರ ಡೈರೆಕ್ಷನ್ ನಾವು ಮಾತಾಡೋಂಗೆ ಇಲ್ಲ. ಯಾಕಂದರೆ 25 ಡೇಸ್ ಒಂದು ಸಿನಿಮಾ ಈ ಟೈಮಲ್ಲಿ ಓಡೋದು ಅಂದರೆ ಇದು 100 ಡೇಸ್ ಓಡೋ ಲೆಕ್ಕನೇ ಇದು. ಯಾಕಂದರೆ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ನಿಮ್ಗೆ ಗೊತ್ತಿದೆ ಏನು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಅಂಥವ್ರು ಈ 25 ಡೇಸ್ ಹೊಡೆದು ಇಟ್ಸ್ ಜಸ್ಟ್ ಲೈಕ್ 100 ಡೇಸ್ ಅಂತ. ಬಟ್ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಯು ಸರ್. ಈ ಸಿನಿಮಾ ನೀವು ನನಗೆ ತೋರಿಸಿದ್ರಿ, ನಾನು ಅವಾಗಲೇ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತಂದೆ. ಆ್ಯಂಡ್ ಒಂದು ಖುಷಿ ಅಂತಂದರೆ ನಮ್ಮ LCC ಟೀಮ್, ಕ್ರಿಕೆಟ್ ಟೀಮ್ ಇದೆ ನಮ್ಮದು. ಮಾಸ್ಟರ್ ಒಂದು ಟೀಮ್ ಕ್ಯಾಪ್ಟನ್, ನಾನೊಂದು ಟೀಮ್ ಕ್ಯಾಪ್ಟನ್, ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಟೀಮ್ ಕ್ಯಾಪ್ಟನ್. ಸೊ 3 ಟೀಮ್ನ ಸೇರಿಸಿ ಎಲ್ಲರನ್ನೂ ಒಂದು ಆಡಿಸೋದು ಅಂತ ಬರ್ತಾ ಇದೆ, ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಭಾಳ ಸಾರಿ ವಾಟ್ ಟು ಡೂ ಟು ಮೇಂಟೈನ್ ಮೈ ಫಿಸಿಕ್. ಸೊ ಅದು ಎಲ್ಲರಿಗೂ ಅವಕಾಶ ಕೊಟ್ಟರು, ನನಗೆ ಭಾಳ ಖುಷಿ ಆಯಿತು. ಅಂದರೆ ಹೊಸ ಹೊಸ ಪ್ರತಿಭೆಗಳನ್ನ ತರ್ತಾ ಇರ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಅದನ್ನು 25 ಡೇಸ್ ಆಗಿರೋದು ನನಗೆ ಇನ್ನೂ ಖುಷಿ ಇದೆ. ಅದು ನಮ್ಮ LCC ಹುಡುಗರು ಎಲ್ಲರೂ ಸೇರಿ ಒಂದು 25 ಡೇಸ್ ಮಾಡಿದ್ದಾರೆ, ನನಗೆ ಭಾರಿ ಖುಷಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಜೊತೆ ಒಂದು ಮ್ಯಾಚ್ ಆಡಿದರು ದುಬೈದಲ್ಲ, ರೈಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಅಂಡ್ ಅಯ್ಯಪ್ಪ ಅವರು, ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ, ಒಳ್ಳೇದಾಗಲಿ ನಿಮಗೆ. ಓಕೆನಾ? ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಹೊಡೆದ ತಿಂದವರ ಅಥವಾ ಹೊಡೆದವರ ಮಾಸ್ಟರ್? ಹೊಡೆದ ತಿಂದವರು, ತುಂಬ ಒಳ್ಳೆ ಫೈಟ್ ಆರ್ಟಿಸ್ಟರು, ತುಂಬ ಚೆನ್ನಾಗಿ ಬೀಳ್ತಾರೆ. ಈ ಪರ್ಸನಾಲಿಟಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಹಾರ್ಡ್ ವರ್ಕರ್. ಧನ್ರಾಜ್ ಅವರು, ಧನ್ರಾಜ್ ಇದ್ದಾರಾ? ಇವರು ಕೂಡ ಒನ್ ಆಫ್ ದ ಫೈಟ್ ಆರ್ಟಿಸ್ಟ್. ಧನ್ರಾಜ್ ಕೂಡ ಒಂದು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೇದಿಕ್ ಅವರೇ. ಸುಮ್ಮನೆ ಕಾಲ್ ಮಾಡಿದ್ರು, ಈ ಥರ 25 ಡೇಸ್ ಇದೆ ಅಂತ ಹೇಳಿದೆ. ನನ್ನ ಡೈರೆಕ್ಷನ್ ಯಾವುದು ಅಂತ ಕೇಳಿದೆ. ನಾವೆಲ್ಲ ಮಾಸ್ಟರ್ನ ಚಿಕ್ಕದಿರೋಗಿ ನೋಡಿಕೊಂಡು ಬೆಳೆದಿರೋರು. ಫೈಟ್ ಹೇಳಿದ್ರೆ ತುಂಬ ಇಷ್ಟ. ಇವತ್ತು ಅವ್ರ ಡೈರೆಕ್ಷನ್ 25 ಡೇಸ್ ಆಗಿದೆ. ಇದು 100 ಡೇಸ್ ಆಗಲಿ. ಇದರಲ್ಲಿ ನಡೆಸಿರೋ ಎಲ್ಲ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಘು ಸರ್, ಧನ್ಯವಾದಗಳು. ರವಿಚೇತನ್ ಸರ್, ನಮ್ಗೆ ಯಾವಾಗಲೂ ಹೇಳ್ಬೇಕು, ಇವರು ಈ ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಅನಿಲ್ ಅಂತ ಫಸ್ಟ್ ಮನೆ ಒಳಗಡೆ ಎಂಟರ್ ಆಗುತ್ತೆ ಒಂದು ಪಾತ್ರ. ಓಹೋ, ಏನು ಇಷ್ಟು ದೊಡ್ಡ ಮನೆ ಕಟ್ಟಿದ, ಈ ಗಾಡಲ್ಲಿ ಅಂತ ಒಂದು ಪಾತ್ರ ಬರುತ್ತೆ. ತೆಗಿಯೋ ಬೀಗ ಅಂತ ಹೇಳ್ತಾರೆ, ಒಂದು ರೂಮ್ ಬೀಗ ತೆಗ್ಸಕ್ಕೆ ಬರ್ತಾರೆ ಆ ಪಾತ್ರ. ಆ ಒಂದು ಪೊಲೀಸ್ ಆಫೀಸರ್ ಪಾತ್ರಕ್ಕೆ ಫುಲ್ ಸಿನಿಮಾದಲ್ಲಿ ಇವರೇ ವಾಯ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್ ಜಿ. ರವಿಚೇತನ್ ಸರ್ ಹೇಳ್ದಂಗೆ ಮಾಸ್ಟರ್ ಲೆಜೆಂಡ್ ಯಾವಾಗಲೂ. ಮಾಸ್ಟರ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಡೆಡ್ಲಿ ಕಿಲ್ಲರ್ ಸಿನಿಮಾ 25 ದಿನ ಓಡಿರೋದು ತುಂಬ ಖುಷಿ ಇದೆ. ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ 25 ದಿನ ಓಡಬೇಕಂದ್ರೆ ಅದು 100 ಡೇಸ್ ಓಡಿದಷ್ಟೇ ಲೆಕ್ಕ. ಆಲ್ಮೋಸ್ಟ್ ನಾನು ಅಭಯ್ ಒಂದು 15 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಫಸ್ಟ್ ಟೈಮ್ ಡೆಡ್ಲಿ ಕಿಲ್ಲರ್ 25 ದಿನ ಪೂರೈಸಿದೆ, ಒಳ್ಳೆಯದಾಗಲಿ. ಇದು ನಿನಗೆ ಸೆಕೆಂಡ್ ಇನ್ನಿಂಗ್ಸ್. ಇನ್ನು ಮುಂದೆ ಹೊಸ ಹೊಸ ಅವಕಾಶಗಳು ಬರಲಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡು, ಒಳ್ಳೆಯದಾಗಲಿ ಅಭಯ್. ಹಂಗೆ ಮಾಸ್ಟರ್ ಜಿ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ರೆಡಿ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಪ್ರಶಾಂತ್ ಸರ್ ನಿರ್ಮಾಪಕರಾಗಿ ಕಾಲಿಟ್ಟಿದ್ದೀರಾ. ಫಸ್ಟ್ ಸಿನಿಮಾದಲ್ಲೇ 25 ಡೇಸ್ ಆಗಿದೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ
ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಸುನಿಲ್, ಲೋಕೇಂದ್ರ ಸೂರ್ಯ, ರವಿ, ರಾಜು ಕಲ್ಕುನಿ ತುಂಬ ಜನ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ವಿನು ಮನಸ್ಸು, ಮಲ್ಲಿಕಣ್ಣ ಎಲ್ರಿಗೂ ಒಳ್ಳೇದಾಗಲಿ. ಎಂಟೈರ್ ಡೆಡ್ಲಿ ಕಿಲ್ಲರ್ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ರಂಜನ್ ಹಾಸನ್ ಅವರೇ, ಧನ್ಯವಾದಗಳು. ಸೊ ಮೊದಲಿಗೆ ಎಲ್ಲ ಪತ್ರಿಕೋದ್ಯಮ ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ನಾವು ನೀವು ಕೇಳಿದ್ರಿ ಎಷ್ಟು ಖುಷಿ ಇದೆ ಅಂತೇಳಿ. ಮನಸ್ಸಿಂದ ಹೇಳ್ತಿದ್ದೀನಿ, ಒಂದು 50% ಖುಷಿ ಇದೆ. ಯಾಕೆ ಅಂತಂದರೆ ಒಂದಿಷ್ಟು ವರ್ಷಗಳ ನಾನು ಫಸ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಫಸ್ಟ್ ಸಿನಿಮಾ ಮಾಡುವಾಗ ನನಗೆ ಒಬ್ಬರು ವ್ಯಕ್ತಿ ಅಭಯವೀರ್ ಅಂತ ಹೆಸರಿಡ್ತಾರೆ. ಅವತ್ತು ನಾನು ಅಲ್ಲಿಂದ ಅವ್ರ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅವ್ರು ಮಾತಾಡ್ತೀನಿ, ಅಣ್ಣ ಒಳ್ಳೆ ಹೆಸರಿಟ್ಟಿದ್ದೀರಿ, ಬಟ್ ನಾನು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರ್ತೀನಿ, ಆ ಒಂದು ಈವೆಂಟ್ಗೆ ನೀವೇ ಚೀಫ್ ಗೆಸ್ಟ್ ಆಗಿರ್ತೀರಿ ಅಂತ ಹೇಳ್ಬಂದಿದ್ದೆ. ಬಟ್ ಅವರಿಲ್ಲ ನಮ್ಮ ಜೊತೆ, ಬೇರೆ ಕಾರಣದಿಂದ ಕಾನೂನಿನ ಚೌಕಟ್ಟಲ್ಲಿದ್ದಾರೆ. ನಮ್ಮ ದರ್ಶನ ಮುಂದೆ ನಾವು ಹೇಳೋದೊಂದೇ, ನಾವು ಮೊದಲೇ ಉತ್ತರ ಕರ್ನಾಟಕದವರು. ನಾವು ಒಂದ್ಸರಿ ಹಚ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನಾವು ಅವ್ರನ್ನ ಇದನ್ನು ಬಿಡಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ. ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿ ಅದ್ರದ್ದು ಒಂದು ಸಕ್ಸಸ್ ಮೀಟಿಗೆ ಖಂಡಿತ ದರ್ಶನ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂತಂದರೆ ನನಗೆ ಮಾಸ್ಟ್ರು ಫಸ್ಟ್ಗೆ ಫೋನಲ್ಲೇ ಒಂದು ಲೈನ್ ಸ್ಟೋರಿ ಹೇಳಿದಾಗ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದಿಷ್ಟು ಆ್ಯಕ್ಷನ್ ಸಿನಿಮಾ, ಒಂದಿಷ್ಟು ಲವ್ ಸಿನಿಮಾಗಳು 14 ವರ್ಷದ್ದು ಫುಲ್ಲು ಏಳು ಬೀಳು ಅಪ್ ಆ್ಯಂಡ್ ಡೌನ್ಸ್ ನೋಡಿ, ಎಷ್ಟೋ ಶೂಟಿಂಗಲ್ಲಿ ಎಷ್ಟೋ ತೇಜುವತೆಗಳು ಅಂತಾರೆ, ಅಂದರೆ ಒಂದಿಷ್ಟು ಇದ್ದಾವೆ ನಮಗೂ ಎಲ್ಲ ಇದ್ರೂ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಬಿದ್ದೇ ಬೀಳುತ್ತೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನನ್ನನ್ನು ನಂಬಿ ಮೊದಲು ದುಡ್ಡು ಹಾಕಿದಂಥ ನನಗೆ ತುಂಬ ಒಂದು ಇಂಡಸ್ಟ್ರಿಯಲ್ಲಿ ಒಬ್ಬ ಗಾಡ್ ಫಾದರ್ ಆಗಿ ಆ್ಯಂಡ್ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು. ಅವರು ಕತೆ ಕೇಳಿದಾಗ ಅವ್ರಿಗೂ ತುಂಬ ಇಷ್ಟ ಆಯಿತು. ಸುಮ್ಮನೆ ನಾನೇನೋ ಉತ್ತರ ಕನ್ನಡದವನು ಅಥವಾ ಪರಿಚಯ ಇದೆ ಅಂತೇಳಿ ಮಾಡಿಲ್ಲ. ಸಿನಿಮಾನ ಸ್ಟೋರಿ ಕೇಳಿದ್ಮೇಲೆ ಅವ್ರು ಬಂದು, ಆಮೇಲೆ ಅವ್ರು ಮಾಡಿದಂಥ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ನನಗೆ ಹೇಳಿದ್ದು ಒಂದೇ ಮಾತು, ಅಭಯ್ ನನಗೆ ಏನೂ ಗೊತ್ತಿಲ್ಲ, ಬಟ್ ನಾನು ಕಲಿಬೇಕು, ಅದಕ್ಕೆ ನಿನ್ನ ಕಡೆಯಿಂದ ಮಾಸ್ಟರ್ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ನಾನು ತೊಗೊತೀನಿ ಆ್ಯಂಡ್ ನನಗೆ ಹೇಳ್ಕೊಡಿ. ನಾನು ಮುಂದೆ ಸಿನಿಮಾ ಬರೀ ಒಂದು ಸಿನಿಮಾ ಮಾಡಿ ಹೋಗೋಣಲ್ಲ ನಾನು. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ, ಎಲ್ಲ ಮೀಡಿಯಾವ್ರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. It gives me a lot of happiness, a lot of pride, a lot of joy standing here on stage today celebrating Abhay, Master, the whole team. ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾವುದೋ ಒಂದು ಕನ್ನಡ ಸಿನಿಮಾ, ಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಸಿನಿಮಾಗಳು ಚೆನ್ನಾಗಾದರೆ, ತುಂಬ ಒಳ್ಳೆ ರೀತಿಯಲ್ಲಿ ಹೊಸೊಬ್ರು ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸೆಪ್ಟೆನ್ಸ್ ಸಿಕ್ಕಿದ್ರೆ, ಯಾವುದೋ ಸಿನಿಮಾಗೆ ಎಕ್ಸೆಪ್ಟೆನ್ಸ್ ಮತ್ತು ಈ ಥರ ಪ್ರೀತಿ ಪ್ರೋತ್ಸಾಹ ಸಿಕ್ಕಿದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ವಿ ಆರ್ ಆಲ್ ಹೋಮ್ ಗ್ರೋನ್ ಪೀಪಲ್. ಈ ಸ್ಟೇಜ್ ಮೇಲೆ ನಿಂತಿರೋದು ಪ್ರತಿಯೊಬ್ಬ ಆರ್ಟಿಸ್ಟ್, ಟೆಕ್ನಿಷಿಯನ್ ಆ್ಯಂಡ್ ಪ್ರತಿಯೊಬ್ಬರು ಪರ್ಸನ್, ಐ ಥಿಂಕ್ ಈ ಸ್ಟೇಜ್ ಮೇಲೆ ಇರೋದು ಅಥವಾ ಈ ಪಾರ್ಟ್ ಆಫ್ ದಿಸ್ ಟೀಮ್ ಅವರು ಈ ರೂಮಲ್ಲಿ ಇರೋದು, ಆಲ್ ಆಫ್ ಅಸ್ ಆರ್ ವಿ ಹ್ಯಾವ್ ಗ್ರೋನ್ ಡೇ ಬೈ ಡೇ. ಅಂದರೆ ಪ್ರತಿಯೊಂದು ದಿನ ಕಷ್ಟಪಟ್ಟು ಕ್ಷಮಪಟ್ಟು ತುಂಬಾ ಒಂದೊಂದು ದಿನ ಹಾರ್ಡ್ ವರ್ಕ್ ಮಾಡಿ ನಾವು ಎಲ್ಲರೂ ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ನಾನು 2010 ಐ ವಾಸ್ ಅ ನ್ಯೂ ಕಮರ್. ಐ ಹ್ಯಾಡ್ ನೋ ಬ್ಯಾಕ್ಗ್ರೌಂಡ್, ಐ ಹ್ಯಾಡ್ ನೋ ಗಾಡ್ ಫಾದರ್ಸ್, ಐ ಹ್ಯಾಡ್
ನೋಬಡಿ ಟು ಟೆಲ್ ಮಿ ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ಪ್ರತಿಯೊಂದು ದಿನ ಒಂದೊಂದು ಹೆಜ್ಜೆ ತಗೊಂಡು ಮುಂದೆ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರೋದ್ರಿಂದ. ಆ್ಯಂಡ್ ಇಲ್ಲಿ ಅಭಯ್ ಹ್ಯಾಸ್ ಆಲ್ಸೋ ಹ್ಯಾಡ್ ದ ಸೇಮ್ ಜರ್ನಿ. ಯಾರು ನೋ ಬ್ಯಾಕ್ಗ್ರೌಂಡ್ಸ್, ನೋ ಗಾಡ್ ಫಾದರ್ಸ್, ನೋ ಸಪೋರ್ಟ್, ಆದರೂ ನಮ್ಮ ಜನತೆ, ನಮ್ಮ ಆಡಿಯನ್ಸಸ್, ನಮ್ಮ ಇಂಡಸ್ಟ್ರಿ ಪ್ರೀತಿ ಪ್ರೋತ್ಸಾಹದಿಂದ ಅವರು ಇಲ್ಲಿ ನಿಂತಿರೋದು. ಅರವಿಂದ್ ಅವರು ಹಂಗೆ ಇರೋದು. ಅವರು ಎಂಪೈರ್ ಅವ್ರದ್ದೇ ಆದಂಥ ಶ್ರಮದಿಂದ ಒಂದೊಂದು ದಿನ ಹಾಡೋಕೆ ಕಷ್ಟಪಟ್ಟು ಮಾಡಿರೋದು. ಮಂಜು ಮಾಸ್ಟರ್ ಆಲ್ಸೋ ಇಸ್ ಡನ್ ಎವ್ರಿ ಡೇ ಈಸ್ ವರ್ಕ್ಡ್ ಆ್ಯಂಡ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆದಮೇಲೆ ಅವರು ಬಂದು ಇಲ್ಲಿ ನಿಂತಿರೋದು. ಪ್ರಶಾಂತ್ ಅವರು ಹೊಸೊಬ್ರು ಇಲ್ಲಿ ಇರೋದು. ಎಲ್ಲರೂ ಆಲ್ ಆಫ್ ದೆಮ್ ಅವ್ರವ್ರದ್ದೇ ಆದಂಥ ಒಂದೊಂದು ಜರ್ನಿ, ಒಂದೊಂದು ಸ್ಟೋರಿ ಹೇಳೋಕ್ಕೆ ಹೇಳಿಬಿಟ್ಟು ಮಾಡಿಬಿಟ್ಟು ಕಷ್ಟಪಟ್ಟು ಇಲ್ಲಿ ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಏನು ಮಾಡಿದ್ರು ನಾವು ಯಾವುದೋ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್, ಒಂದು ಮೋಟಿವ್ನ ಮಾಡಿದ್ರೆ ಯು ವಿಲ್ ಅಚೀವ್ ಸಮಥಿಂಗ್ ಆನ್ ದಿ ಅದರ್ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಸೇ ದ್ಯಾಟ್ ಒಂದು ಹೊಸ ಟೀಮ್ ಆಗಿ, ಒಂದು ಹೊಸ ಪರ್ಸನ್ ಆಗಿ, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬರ್ತೀರಾ ಅಂದರೆ ದಯವಿಟ್ಟು ಒಂಚೂರು ಪೇಷನ್ಸ್ ಇಟ್ಕೊಳ್ಳಿ, ಒಂಚೂರು ಶ್ರಮ ಮಾಡಬೇಕು ಅಂತ ಒಂದು ಮನ್ಸು ಇಟ್ಕೊಳ್ಳಿ. ಯಾಕಂದರೆ some people achieve success overnight, some people take time to achieve success, but that doesn't define you as a person. What defines you as a person is the consistency that you maintain and the journey that you do. So ಯಾವತ್ತೂ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟಿಂದ ಮುಂದೆ ಹೋದರೆ ಸಕ್ಸಸ್ ಸಿಗತ್ತೆ. ಚೂರು ಟೈಮ್ ಆದ್ರೂ ಸಿಗತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಭಯ್. I really am very proud of you. See, ಇಲ್ಲಿ ನಿಂತಿರೋದು, ಅರವಿಂದ್ ಅವ್ರು ನಿಂತಿರೋದು, it doesn't matter, because more than that, we are all people who appreciate each other's journeys. We are people who say that ಒಬ್ರೊಬ್ರ ಜೊತೆ ಕೈ ಜೋಡಿಸ್ಕೊಂಡು ಮುಂದೆ ಹೋದರೆ ಸ್ವಲ್ಪ ದೂರ ಹೋಗ್ತೀವಿ. ಈ ಕಾಲದಲ್ಲಿ ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಮಾಡಬೇಕು ಅಂತ ಹೊರಟಿರ್ತಾರೆ. ಓಕೆ, ಮಾಡಿ, ತುಂಬ ಒಳ್ಳೆ ವಿಷಯ. ಬಟ್ ಹೊಸೊಬ್ರನ್ನ ಪ್ರೋತ್ಸಾಹ ಮಾಡಬೇಕು. ನನಗೂ ಆ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ, ಬಟ್ ಟುಡೇ God has given us this opportunity to be able to support and promote people as little bit of recognized actors, producers, directors or anything. So navellu kai jodisidre you will be able to achieve success that Abhay has achieved. I am very happy for you. And oba actor agi I have seen your success, I have seen your journey, I have seen your hard work. Ee team alli ಪ್ರಶಾಂತ್ ಅವರು ಕೂಡ ನೀವು ಹೊಸದಾಗಿ ಇಂಡಸ್ಟ್ರಿಯಲ್ಲಿ ಬಂದಿದ್ದೀರಾ. ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಐ ನೋ, ಮಾತಾಡಿದ್ವಿ ನಾವು ಅವ್ರ ಜರ್ನಿ ಬಗ್ಗೆ, ಅವ್ರ ಸ್ಟ್ರಗಲ್ಸ್ ಬಗ್ಗೆ. ಒಬ್ಬ ಪ್ರೊಡ್ಯೂಸರ್ ಆಗಿ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಇವಾಗ ಸ್ವಲ್ಪ ಕಾಲಿಗೆ ಇಡ್ತಾ ಇದ್ದೀನಿ. ಸೊ ಐ ಆಮ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ಆಲ್ ದೀಸ್ ಥಿಂಗ್ಸ್. ಬಟ್ ಐ ಥಿಂಕ್ ಹೊಸೊಬ್ರು ಇಂಡಸ್ಟ್ರಿಯಲ್ಲಿ ಬಂದಾಗ ನಾವೆಲ್ಲರೂ ಸೇರಿ ಅವ್ರು ಹೇಳಿದ್ದು, ಪ್ರಶಾಂತ್ ಅವ್ರು ಹೇಳಿದ್ದು, ಎವ್ರಿ ಡೇ ಹ್ಯಾಸ್ ಟು ಬಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಂಡಸ್ಟ್ರಿ ರಿಕ್ವೈರ್ಸ್ ಯೂನಿಟಿ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜಾಗದಲ್ಲಿ ಯೂನಿಟಿ ಇದೆ, ಆಪರ್ಚುನಿಟೀಸ್ ಇದೆ, ಸಾಕಷ್ಟು ಜಾಗದಲ್ಲಿ ಅದಿಲ್ಲ. ಸೊ ಆಲ್ಸೋ ನಾವು ನಮ್ಮ ಆ್ಯಕ್ಟರ್ಸ್ಗಿಂತ ನಾವು ಬೇರೆಯವ್ರಿಗೆ, ಆಚೆ ಇರೋರನ್ನ ತುಂಬ ಸಪೋರ್ಟ್ ಮಾಡಬೇಕು, ಪ್ರೀತಿ ಮಾಡಬೇಕು, ಚಾನ್ಸಸ್ ಕೊಡಬೇಕು ಅಂತ ನೋಡ್ಕೋತೀವಿ. ಐ ಥಿಂಕ್ ವಿ ಶುಡ್ ಆಲ್ಸೋ be able to support each other in ವಿಚಾರ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ. ಹೌದು, ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಗುಡ್ ನ್ಯೂಸ್ ನ ಅನೌನ್ಸ್ ಎಲ್ಲರಿಗೂ ಹೇಗೆ ಹೊಸ ಆರ್ಟಿಸ್ಟಿಗೆ ಒಂದು ಅವಕಾಶ ಬೇಕಂತ ಅನ್ನೋದು ಇರುತ್ತೆ, ಹಾಗೆ ಒಬ್ಬ ಪ್ರೊಡ್ಯೂಸರಿಗೂ ಬೆನ್ ತಟ್ಟಿ ಜನ ಪ್ರೋತ್ಸಾಹಿಸಿದಾಗ, ಪಿಕ್ಚರ್ ನೋಡಿದಾಗೆ, ಹಾಗೆ ಇಂಡಸ್ಟ್ರಿ ಬರಮಾಡ್ಕೊಂಡಾಗೆ ಅದಕ್ಕೆ ಒಂಥರ ದೊಡ್ಡ ಬಂಡೆಗಳು ಬಂದು ನಿಂತ್ಕೊಂಡಾಗ ಆಗೈತೆ ಅದನ್ನ ಜೀವನದಲ್ಲಿ. ಹಾಗೆ ಇವತ್ತಿನ ದಿವಸ ಈ ಸಂತೋಷ ಸುದ್ದಿ ಏನಂತಂದ್ರೆ, ನಮ್ಮ OTT ಪ್ಲಾಟ್ಫಾರ್ಮ್, ನಮ್ಮ AVR ಸರ್ದು OTT ಪ್ಲಾಟ್ಫಾರ್ಮ್ AVR ಸಿನಿಮ್ಯಾಕ್ಸು ನಮ್ಮ ಪಿಕ್ಚರ್ನ ಹೋಸ್ಟ್ ಮಾಡ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಲಿ ಥ್ಯಾಂಕ್ಫುಲ್ ಫಾರ್ ಯು ಸರ್. ಥ್ಯಾಂಕ್ ಯು ಸರ್. ಈ ತರ ಪ್ರೋತ್ಸಾಹ ಹೊಸ ಪ್ರೊಡ್ಯೂಸರ್ಗಳಿಗೆ ಬಂದಾಗೆ ಸಾಕಷ್ಟು ಮಂದಿ ಬರ್ತಾರೆ. ದ ಇಂಟರ್ನಲ್ ಸಪೋರ್ಟ್ ವಾಟ್ ವಿ ಹ್ಯಾವ್. ಇವತ್ತು ಮಾಸ್ಟರ್ಲಿಂದ ಇವತ್ತು ಈ ಜರ್ನಿ ಇಲ್ಲಿ ಮಟ್ಟ ಎಂಡ್ ಆಯ್ತು ಅಂತ ಹಾಗೆಲ್ಲ ಮಾತಾಡೋಕ್ಕಾಗಲಿ ನಿಮಗೆ. ಯಾಕಂದ್ರೆ ಸರ್ ಇನ್ನೂ ಬಂದಿದ್ದಿಲ್ಲ, ನಿಮ್ಗೆ ಸ್ಪಷ್ಟವಾಗಿ ಹೇಳ್ಬೋದು. ಐ ವಾಸ್ ಜಸ್ಟ್ ವೇಟಿಂಗ್ ಅವ್ರು ಬರಲಿ ಅಂತೇಳಿ. ಇದು ಒಂದು ನಮಗೆ ಶಬಾಷ್ಗಿರಿ ಅಂತಾರೆ. ಒಬ್ಬ ಮನುಷ್ಯ ಇಲ್ಲಿ ಇಂಡಸ್ಟ್ರಿ ಬಂದಾರಂದ್ರೆ ಟಿಕೆಟ್ ಎಷ್ಟು ಮಾರಿದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾರೆ. ಒಂದು TV ಚಾನಲ್ ಸಪೋರ್ಟ್ ಮಾಡೋದಾಗಲಿ, ಒಂದು OTT ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡೋದಾಗಲಿ, ಇದು ಮಾಡಿದಾಗೆ ಆ ಪ್ರೊಡ್ಯೂಸರು ಮತ್ತೊಮ್ಮೆ ಬರ್ತಾನೆ ಅಂತನ್ನುವಂಥದ್ದು ಇದು. ಸೊ ಈ ಮುಖಾಂತರ ಹೇಳೋದು ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಮಾಸ್ಟರ್ ಥ್ಯಾಂಕ್ ಯು.